ಮಾತಾಡೋಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಾಮಿಡಿ ಕಿಂಗ್ ಯಾರು ಏನೇ ಮಾತಾಡ್ತಾ ಇದ್ರು ಹೀಗೆ ನೋಡ್ತಿದ್ದಾರೆ, ನೆಕ್ಸ್ಟ್ ಏನು ಅಟ್ಯಾಕ್ ಮಾಡ್ತಾರೆ ಅಂತ. ನಾನಂತೂ ಅಟ್ಯಾಕ್ ಮಾಡಲ್ಲ, ಆದರೆ ಡೈಲಾಗ್ ಕೇಳ್ತೀನಿ. ಓಕೆ, ಇವಾಗ ನೀವು ಹೇಳ್ತಾ ಇದ್ರೆ ಡೈಲಾಗ್ ಅಂದ್ರೆ ಇಷ್ಟು ಹಿಂಸೆ ಮಾಡ್ತಿದ್ದೀರಾ ನಮ್ಮನ್ನ ಅಂತ. ಈ 6 ಜನ ಹಿಂಸೆ ಕೊಟ್ರೆ ನೀವು ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಮಾಡಿ. ಹಿಂಸೆ ಕೊಡೋಣ ಫಸ್ಟ್. ಡೈಲಾಗ್ ಹೇಳಿ ಮೈಕ್ ಬಿಟ್ಬಿಟ್ಟು ಓಡೋಗ್ಬಿಡ್ತೀರಾ. ಓಕೆ, ನಾರ್ಮಲಿ ಜಗ್ಗೇಶ್ ಅವರು ಪರವಾಗಿಲ್ಲ. ಪ್ರಭುದೇವ್ ಅವ್ರಿಗೆ ಸೇಮ್ ಪ್ರಾಬ್ಲಮ್ ಆಗೋದು. ಅವ್ರೆಲ್ಲೋದ್ರು ಸರ್ ಡ್ಯಾನ್ಸ್ ಮಾಡಿ ಅವ್ರು ಡ್ಯಾನ್ಸ್ ಮಾಡೋದೇ ಬಿಟ್ಬಿಟ್ರು. ಪಬ್ಲಿಕ್ ಸ್ಟೇಜಲ್ಲಿ ಡ್ಯಾನ್ಸೇ ಮಾಡಿಲ್ಲ ಇದುವರೆಗೂ. ನೀವು ನೋಡಿ, ಅವ್ರು ಕನ್ಫ್ಯೂಸ್ ಆಗಿಬಿಡ್ತಾರೆ. ಈಗ ಪಾಪ ನಮ್ಗೆ ಯಾರಾದ್ರು ಫೈಟ್ ಮಾಡೋರಿಗೆ ಸರ್ ಫೈಟ್ ಮಾಡಿ ಅಂದ್ರೆ ಏನು ಮಾಡ್ತಾರೆ? ಯೂಶಲಿ ಈಗ ನಾವು ಟಿವಿಲಿ ಮಾತ್ರ ನೋಡ್ತಿರ್ತಾರಲ್ವ, ಸೊ ಜನಕ್ಕೆ ಏನೋ ಒಂದು ನಮ್ಮ ಜೊತೆ ಇದ್ದಾಗ ಮಾಡಲಿ, ಅವರು ಪರ್ಫಾರ್ಮ್ ಮಾಡಿ ನಾವು ಹೇಳ್ಕೊಬಹುದಲ್ವ, ಈ ಜಗ್ಗೇಶ್ ಅವರು ಅಥವಾ ಈ ಕೋಮಲ್ ಅವ್ರು ನಮ್ಮ ಜೊತೆ ಇದ್ದಾಗ ಆ ರೀತಿ ಹೇಳಿದ್ರು ಹಾಗೆ ಅಂತ. ಸೊ ನೀವು ಹೇಳ್ಕೊಳಕ್ಕೆ ಜನ ಎಲ್ಲರೂ ಹೇಳ್ಕೊತಾರೆ. ಈಗ ನಿಮ್ಮ ಜೊತೆ ಇದ್ದಾಗ ನೀವು ಒಂದು ಸ್ಟೇಜ್ ಇಷ್ಟೊತ್ತು ಮಾಡ್ದಂಗಾರೆ ಸುಮ್ಮನೆ ನಕ್ಕಿದ್ರೆ ನೀವು ನ್ಯಾಚುರಲ್ ಆಗಿ ಏನೋ ಮಾತಾಡಿ. ಅದೇ ಸರ್, ಅದೇ ಬೇಕು ಅಂತ ತಿರ್ಗಾ ರೇಗ್ಬೇಕಾಗತ್ತೆ ನಿಮ್ಮ ಮೇಲೆ. ಬಿಡಿ. ಓಕೆ, ಈ ಕಡೆ ರೇಗ್ಬೋದು, ಪರವಾಗಿಲ್ಲ. ಸಾಮಾನ್ಯವಾಗಿ ಜಗ್ಗೇಶ್ ಅವರು ಜಡೆ ಮಾಯಸಂದ್ರ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ನಿಮ್ಮ ಬಾಯಲ್ಲಿ ಯಾವತ್ತೂ ಬರಲೇ ಇಲ್ವಲ್ಲ? ಅದೇ ನಾವು ಆ ಥರ ಹೇಳಬೇಕು ಅಂತಂದಾಗ ಒಂದು ರೀಸನ್ ಇದೆ. ನಮ್ಮ ಅಣ್ಣನಿಗೆ ನಮ್ಮ ತಾತ ಅಂದರೆ ತುಂಬ ಪ್ರೀತಿ. ತಾತ ಮೊಮ್ಮಗನ ಪ್ರೀತಿನ ಬಹುಶಃ ನಮ್ಮ ಫಾದರ್ 5 ಸಿಸ್ಟರ್ಸು 3 ಬ್ರದರ್ಸು ಅಂದರೆ 8 ಮೆಂಬರ್ಸ್ ನಮ್ಮ ತಾತನಿಗೆ. ಆ 8 ಜನ ಮೊಮ್ಮಕ್ಕಳು ಯಾರೂ ಕ್ಲೋಸ್ ಇಲ್ಲ, ನಮ್ಮ ಅಣ್ಣನೇ ಕ್ಲೋಸ್. ಯಾಕಂದರೆ ಮೊದಲನೇ ಮಗ. ಸೊ ಫಸ್ಟ್ ನೋಡಿರೋ ಮೊಮ್ಮಗ ನಮ್ಮಣ್ಣ, ತುಂಬ ಅಟ್ಯಾಚ್ಮೆಂಟು. ಅವರಿಬ್ಬರು ಒಟ್ಟಿಗೆ ಗಾಂಜಾ ಸೇದವರು. ನಮ್ಮ ತಾತ ಬಂದ್ಬಿಟ್ಟು ಟಾಪ್ ಮೋಸ್ಟ್ ಆ ಊರಲ್ಲಿ ಹಾಡುಗಳು ಹೇಳ್ತಾರಲ್ಲ, ಹಳ್ಳಿ ಹಾಡುಗಳು, ಆ ಥರ ಹಾಡು ಹೇಳೋದು. ಪ್ಲಸ್ ಅವ್ರು ಹೊಟ್ಟೆ ಟೈಟ್ ಮಾಡಿಬಿಟ್ಟು ಗಿಲ್ಲು ಅನ್ನೋರು ಎಲ್ಲರಿಗೂ. ಅದು ಯಾರು ಗಿಲ್ಲಕ್ಕೆ ಟಚ್ಚೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರದ್ದು ಒಂಥರ ಕಾಮಿಡಿ. ಅವ್ರ ಜೊತೆ ನಮ್ಮಣ್ಣ ಬೆರೆತು ಎಲ್ಲೋ ಒಂದು ಕಡೆ ಆ ಊರ ಮೇಲೆ ನಮ್ಮಣ್ಣಂಗೆ ತುಂಬ ಅಭಿಮಾನ. ಆ ಅಭಿಮಾನ ಅವನಿಗೆ ಎಷ್ಟಿತ್ತು ಅಂದರೆ ಅವನೆಲ್ಲ ಪಿಕ್ಚರಲ್ಲೂ ಆ ಊರಿಗೆ ಗುರುತಿಸ್ಕೊಳ್ಳೋನು. ನಾನು ಆ ಊರಲ್ಲಿ ಇರಲಿಲ್ಲ, ನಾನು ಆ ಊರಲ್ಲಿ ಜಾಸ್ತಿ ದಿವಸ ನಮ್ಮ ತಾತನ ಜೊತೆ ಕನೆಕ್ಷನ್ಸ್ ಇಲ್ಲ. ನಾನು ಒಂದೊಂದು ಊರಲ್ಲಿ ಓದಿರೋದ್ರಿಂದ ನನಗೆ ಒಂದು ನಂಟು ಬರಲಿಲ್ಲ. ಸುಮ್ಮನೆ ಅಭಿಮಾನ ಬರ್ಸ್ಕೊಳ್ಳೋಕೆ ಯಾವತ್ತೂ ಆಗಲ್ಲ. ಬಟ್ ಊರಿಗೆ ಹೋದಾಗೆಲ್ಲ ತುಂಬ ತರಲೆ ಮಾಡ್ತಿದ್ರಂತೆ, ತೆಂಗಿನ ಮರ ಹತ್ತೋದು, ಕಾಯಿ ಕೆಡೋದು, ಈಜಕ್ಕೆ ಹೋಗೋದು, ಈ ರೀತಿ ಎಲ್ಲ. ಅಲ್ಲ, ನಾನು ಅದನ್ನು ಮಾಡದೇ ಇರೋರು ಯಾರು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ಡ್ ಆಗಿರೋರು ಮಾಡದೇ ಇರ್ತಾರೆ. ಬಟ್ ಮೆಂಟಲಿ ಸೌಂಡ್ ಆಗಿರೋರು ಇವೆಲ್ಲ ಮಾಡ್ತಾರೆ. ಸೊ ಅದು ನಾರ್ಮಲ್ ಅಂತೀರಾ? ನಾರ್ಮಲ್, ಅದು ಅಬ್ನಾರ್ಮಲ್ ಅಲ್ಲ. ಅಬ್ನಾರ್ಮಲ್ ಅಂದ್ರೆ ಏನಂದ್ರೆ ಮರದ ಮೇಲೆ ಅದು ಕೆಳಗೆ ಬಿದ್ದೋಗ್ಬಿಡೋದು. ಬಿದ್ದಿದ್ರೆ ಯಾವಾಗಲಾದ್ರೂ ಅಂತ ಇನ್ಸಿಡೆಂಟ್ಸ್ ಏನಾದ್ರು ನಡೆದಿದ್ಯಾ? ತುಂಬ ಬಿದ್ದೆ ಏಟ್ ಮಾಡ್ಕೊಂಡಿದ್ದು ಆ ಥರದ್ದು ಏನಾದ್ರು? ಆ ಥರ ಇಲ್ಲ, ಬಟ್ ನಾನು ತುಂಬ ದೆವ್ವಕ್ಕೆ ಹೆದರ್ತಾ ಇದ್ದೆ. ಸೊ ನಮ್ಮ ಥಿಯೇಟ್ರ್ ಬಂದು ನಳಿನಿ ಕೋಮಲ್ ಚಿತ್ರಮಂದಿರ ಅಂತ ಮೈಸೂರಿನಲ್ಲಿತ್ತು. ಅದು 12:15 ಶೋ ಎಂಡ್ ಆಗೋದು. ನಾನು 2 ಇಯರ್ಸ್ ತಿಪ್ಟೂರಲ್ಲಿ ಓದಿದಾಗ ನಮ್ಮ ತಂದೆಗೆ ಸಪೋರ್ಟ್ ಆಗಬೇಕು ಅಂತ ನಾನು ಥಿಯೇಟ್ರನ್ನ ನಡೆಸ್ತಿದ್ದೆ ಅಂತ ಅಂದಾಗ ನಮ್ಮಲ್ಲಿ ಇದ್ದಿದ್ದು ಕಮ್ಮಿ ಕಲೆಕ್ಷನ್ಸಲ್ಲಿ ಟಿಕೆಟ್ಸ್ನ ನಾನೇ ಕೊಡ್ತಿದ್ದೆ, ಇದ್ದಿದ್ದು ಒಂದೇ ಕೌಂಟ್ರು. ಸೊ ಇದೆಲ್ಲ ಬುಕ್ಕಿಂಗ್ ಕ್ಲೋಸ್ ಮಾಡಿ ಅವಾಗೆಲ್ಲ ಸರ್ವಿಸ್ ಟ್ಯಾಕ್ಸು, ಈ ಸೀಟ್ ಟ್ಯಾಕ್ಸಸ್ ಇರೋದು. ಇದು ಎಕ್ಸಿಬಿಟರ್ಸಿಗೆ ದೊಡ್ಡ ತಲೆನೋವು. ಇದು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಸಡನ್ನಾಗಿ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ಬಂದ್ಬಿಟ್ಟಾಗ, ಈಗ ನಮ್ಮ ಥಿಯೇಟ್ರಿಗೆ 100 ಜನ ಇರ್ತಾರೆ. ನಾವು 100 ಜನಕ್ಕೆ ತೋರಿಸಿರಲ್ಲ, ಶೋ ಇಲ್ಲ ಅಂತ ಹಾಕಿರ್ತೀವಿ DCR ಅಂದರೆ ಡೈಲಿ ಕಲೆಕ್ಷನ್ ರಿಪೋರ್ಟ್ ಬುಕ್ಕು. ಸಡನ್ನಾಗಿ ಬಂದುಬಿಟ್ರೆ ಹಿಡಿದ್ರೆ ಪೆನಾಲ್ಟಿ. 100 ಸೀಟ್ಗೆ ಅಂದರೆ ಇಲ್ಲ ಸಮಥಿಂಗ್ ಕೊಡಬೇಕು, ಇಲ್ಲ ಪೆನಾಲ್ಟಿ ಒಂದು 10,000 ಕಟ್ಟಬೇಕು. ನಮ್ಮಪ್ಪ ಏನು ಮಾಡೋರು, ಬೈಕೆ ಸ್ವಲ್ಪ ಹೊತ್ತಿರು ಮುಗಿಸ್ಕೊಂಡು ಹೋಗೋಣ ಹೋಗೋಷ್ಟೊತ್ತಿಗೆ 12 ಗಂಟೆ. ನನಗೆ ಭಯ ಏನಂದರೆ ಅಲ್ಲಿ ಆ ದಾರಿಯೊಳಗೆ ನಮ್ಮ ಮೈಸೂರಿನಿಂದ ಆನಡ್ಗೂ ಹೋಗೋಕ್ಕೆ 3.5 ಕಿಲೋಮೀಟ್ರು, ಮಧ್ಯದಲ್ಲಿ ಒಂದು ಹುಣಸೆ ಮರ ಇದೆ. ಇಲ್ಲ, ಅದು ಸೀರಿಯಸ್ ಆಗಿ ಒಂದು 5-6 ಜನ ಸತ್ತೋಗಿದ್ದಾರೆ. ಒಂದು 5-6 ಜನ ಕೈಕಾಲು ಮುರ್ಕೊಂಡಿದ್ದಾರೆ ನನಗೆ ಗೊತ್ತಿದ್ದಂಗೆ. ಹೋಗ್ತಾ ಇದ್ದಂಗೆ ಏನೋ ಮಂಜಾಯಿತು ಕಣ್ರಿ, ಗೊತ್ತಿಲ್ಲ ಬಿದ್ದೋದೆ ಗಾಡೀಲಿ ಹೋಗ್ತಾ ಅನ್ನೋದು, ಈ ಥರದ್ದೆಲ್ಲ ಕಥೆಗಳು ಹೇಳಿ ನಮ್ಮ ತಲೆಗೆ ಅದೇನೇ ಭಯ. ನಾನು ಈ ಬೈದೊಳಗೆ ಅಲ್ಲಿ ಹೋಗ್ಬೇಕಾದ್ರೆ ಆ ಮರದ ಹತ್ರನೇ ಕರೆಕ್ಟಾಗಿ ಒಂದಿನ ಗಾಡಿ ಆಫ್ ಆಗೋಯ್ತು. ಆ ಬೈಕ್ ನನಗೆ ಇನ್ನೂ ಹೆಚ್ಚಿಗೆ ಆಗೋಯ್ತು. ನಮ್ಮ ತಂದೆಯಲ್ಲಿ ನಾನು ಇಳಿಯಲ್ಲ ಅಂತ, ನನ್ನ ಮಗನ ಇಳಿದು ತಳ್ಳೋ ಅಂತ ಅಂದರೆ. ನಮ್ಮಪ್ಪ ನಾಳೆ ಅಂಬಾಸಿಡರ್ ಕಾರು, ಅದನ್ನು ತಳ್ಳಕ್ಕೆ ನನ್ನ ಒಬ್ಬನ ಕೈಯಲ್ಲಿ ಆಗಲ್ಲ, ಇಲ್ಲ ಅಂದರೆ ಅಲ್ಲೇ ಇರಬೇಕು. ಇಳಿದು ತಳ್ಳಬೇಕಾರೆ ಅಂತ ಒಂದು ಮೂಸ್ ನೋಡೋ ಥರ ಸೌಂಡ್ ನನಗೆ. ಈ ಫುಲ್ ಕಾಲೆಲ್ಲ ಎತ್ತಿ ಎಲ್ಲ ಆಡಿ ಒಳಗಡೆ ಕುತ್ಕೊಂಡ್ಬಿಟ್ಟೆ. ನಾನು ಭಯ ಬಿದ್ದೋಗ್ಬಿಟ್ಟೆ. ನಿಜ, ನಾನು ತಮಾಷೆ ಇಲ್ಲ. ಅದಕ್ಕೆ ಕರೆಕ್ಟಾಗಿ ಯಾರೋ ಒಬ್ಬ ಹೇಳಿದ್ದ, ದೆವ್ವ ಫಸ್ಟ್ ಕಾಲನೇ ಮೂಸ್ ನೋಡೋದು.
ನನ್ನ ಮಗ ಹೇಳಿ ಸ್ಟೋರಿ ನನಗೆ ಅವಾಗ ಚಕ್ಕಂದು ನಾನು ಎಲ್ಲ ಇಮಿಡಿಯೇಟ್ ರಿಲೇಟ್ ಮಾಡ್ಕೋತೀನಿ. ಅದು ಇನ್ಸ್ಟೆಂಟ್ ನನಗೆ ಬರುತ್ತಲ್ಲ, ಹಂಗೆ ಬಂದಿದ ತಕ್ಷಣ ಭಯ ಬಿದ್ದೋಗ್ಬಿಟ್ಟೆ. ಆಮೇಲೆ ನಾನು ಗಾಡೀಲಿ ಕೂತು ನಮ್ಮ ಅಪ್ಪ ತಳ್ಳಿದ್ರು, ಪಾಪ ಏಜ್ ಆಗಿದ್ರು ತಳ್ಳೋಕ್ಕಾಗದೆ ಉಪ್ಸಾ ಪಟ್ಕೊಂಡೆಲ್ಲ ತಳ್ಳಿದ್ರು. ಆಮೇಲೆ ಹೋಗಿ ಗೇರಲ್ಲಿ ಸ್ಟಾರ್ಟ್ ಮಾಡಿದೆ, ಬಂದು ಹತ್ಕೊಂಡ್ರು, ನಾವು ಗಾಡಿ ತೊಗೊಂಡೋದೆ. ಸೊ ನನಗೆ ಭಯ ಅನ್ನೋದು ಅವಾಗೊಂದಿತ್ತು. ಅದಾದಮೇಲೆ 95 ಜೂನ್ 10th ನಮ್ಮ ತಾಯಿ ತೀರೋದ್ಮೇಲೆ ಆ ಭಯ ಎಲ್ಲ ಹೊರಟಾಯ್ತು. ಯಾಕಂದರೆ ನಾನು ಅಲ್ಲಿವರೆಗೂ ಯಾರೇ ಸತ್ರೂ ಆ ಬಾಡಿ ಹತ್ರ ನೋಡ್ತಿರ್ಲಿಲ್ಲ. ನಮ್ಮ ಮನೆ ಶ್ರೀರಾಮ್ಪುರಂ ಫಸ್ಟ್ ಕ್ರಾಸಲ್ಲಿತ್ತು. ಹರಿಶ್ಚಂದ್ರ ಘಾಟಿಗೆ ಯಾವುದೇ ಬಾಡಿ ಹೋಗಬೇಕು ಅಂದರೆ ನಮ್ಮ ಮನೆ ಮುಂದೆನೇ ಡಮ ಪಟಾಕಿ ಹೊಡ್ಕೊಂಡು ಆ ಹೂವು ಬಿಸಾಕೊಂಡು ಹೋಗ್ತಾ ಇರೋರು. ನಾನು ಫುಲ್ ಕಿವಿಯೆಲ್ಲ ಹಿಂಗೆಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ, ನಂಗೆ ಆ ಸೌಂಡೇ ಆಗ್ತಿರ್ಲಿಲ್ಲ. ಯಾವಾಗ ನಮ್ಮ ತಾಯಿನ ಆ ಚಿತಾಗಾರಕ್ಕೆ ತಳ್ತಾ ಇರ್ಬೇಕಾದ್ರೆ ನೋಡಿದ್ನೋ ಇಷ್ಟೇ ಲೈಫ್ ಅಲ್ವಾ ಅಂದ್ಬಿಟ್ಟು ಅವತ್ತಿನ ನಾರ್ಮಲ್ ಆಗ್ಬಿಟ್ಟೆ. ಓಕೆ, ಸೊ ಇವಾಗ ಇನ್ನೊಂದು ಗಿಫ್ಟ್. ಕನ್ನಡ DVDಸೇ ಕೊಡ್ತೀರಾ? ಇಲ್ಲ, ಇದು ಬೇರೆ ಗಿಫ್ಟ್. ಡೈಲಾಗ್ ಹೇಳ್ಬೇಕು, ಗಿಫ್ಟ್ ತಗೋಬೇಕು. ಅದೇನೋ ಹೋಗಿ ಬಂದು ಮೂಗಿಗೆ ಹೇಳಿದ್ರು ನನಗೆ, ನೀವು ಬರೀ ನಮ್ಗೆ ಡೈಲಾಗ್ ಹೇಳಿ. ಹೆದರಿಸ್ಬೇಡಿ. ಇದ್ಯಾವುದು ಸ್ಪೋರ್ಟ್ಸ್ ತಿರಂಗಿದೆ. ನೋಡಿ DTS ಕ್ಯಾಮ್ರಾಮನ್ ಎಲ್ಲ ನಗ್ತಾರೆ ನೋಡಿ. ಸ್ಪೋರ್ಟ್ಸು ಅಂದರೆ ಹಾರ್ಟ್ ವೀಲ, ಯಾವುದೋ ಚಿಕ್ಕ ವಯಸ್ಸಿಂದಲ್ಲ ಯಾರು ಕೇಳ್ಕೊತಿ. ಏನಿದೆ ಅಷ್ಟೊಂದು ಅಂತ ಇದ್ದೀರಾ? ಕಾರ್ಗಳು ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಆಸೆ ಪಡ್ತಾ ಇದ್ದೆಲ್ಲ ಮೋಸ್ಟ್ಲಿ ನಮ್ಮ ವೈಫ್ಗೆ ಏನಾದ್ರು ಕೇಳ್ಗಿಳ್ಕೊಂಬಿಟ್ರು ಅಂತ ಅವಳು ಹೇಳಿರ್ಬೇಕು ಇವೆಲ್ಲ. ಈಗಲೂ ಆಡ್ತೀರಾ ಮನೇಲಿ ಇದನ್ನು ತಗೊಂಡು? ಆ್ಯಕ್ಚುಲಾಗಿ ಇವಾಗಿಲ್ಲ, ಮುಂಚೆ ಒಂದು ಹಿಂಗೆ ಹೇಳೋದು ಬಿಟ್ಟರೆ ಆ ಗಾಡಿ ಹೋಗೋದು, ಅದನ್ನು 2 ಗಾಡಿನ ಇಬ್ಬರು ಆ ಕಡೆ ಕೂತ್ಕೊಂಡು ನನ್ನ ದೊಡ್ಡ ಮಗಳು ನಾನು ಇಬ್ಬರು ಬಿಟ್ಬಿಟ್ಟು ಯಾರು ಡ್ಯಾಶ್ ಹೊಡೆದಾಗ ರೋಲ್ ಆಗುತ್ತೆ, ಹೆಂಗೆ ರೋಲ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತಿದ್ವಿ. ನಂಗೆ ಇಷ್ಟ ಇದು. ಥ್ಯಾಂಕ್ ಯು ಒನ್ಸ್ ಅಗೇನ್. ಮೋಸ್ಟ್ಲಿ ನಮ್ಮ ವೈಫೇ ಹೇಳಿರ್ತಾರೆ ಇದೆಲ್ಲ. ಕಡೆ ತೋರಿಸಿ. ಇಲ್ಲಿ ಹೆಂಗೆ ಬಿಡ್ತೀರಾ ಬಿಡಿ, ಕಾರು ನೋಡೋಣ. ಓಕೆ ಕೋಮಲ್, ನೀವು ಕಾರ್ ಬಿಡ್ತಾ ಇರಿ, ನಾವು ಒಂದು ಸಣ್ಣ ಬ್ರೇಕ್ ತೊಗೊಬೇಡ. ಸೊ ಕೋಮಲ್ ಜೊತೆ ಮಾತಾಡೋದು ಇನ್ನಷ್ಟು ಬಾಕಿ ಇದೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.